ಎಂಬುದಾಗಿ ಕೂಗುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಗುರುವೇ ನಾವು ಸಾಯುತ್ತೇವೆ, ಗುರುವೇ ನಾವು ಸಾಯುತ್ತೇವೆ ಎಂಬುದಾಗಿ ಕೂಗುವಾಗ ಅಂತ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಎದ್ದು ನಿಂತು ಬರುವಂತ ಬಿರುಗಾಳಿಯನ್ನ ಉಬ್ಬುವಂತ ನೀರನ್ನ ಗದರಿಸಿ ಮೊರೆಯಬೇಡ, ಶಾಂತವಾಗು ಎಂಬುದಾಗಿ ಹೇಳಿದ ತಕ್ಷಣವೇ ಸಮುದ್ರವು ಅಲ್ಲೋಲ ಕಲ್ಲೋಲವಾಗುವಂತ ಸಮುದ್ರವು ಆ ಸ್ಥಿತಿಯಲ್ಲಿಯೇ, ಆ ಕ್ಷಣದಲ್ಲಿಯೇ ಅದು ಶಾಂತವಾಗಿ ಬಿಡುತ್ತದೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ಎಂಥ ಸಮುದ್ರದ ಅಲೆತರ ನಿಮ್ಮ ಜೀವನದಲ್ಲಿ ಅಪ್ಪಳಿಸ್ತಾ ಇರಬಹುದು. ಚಿಂತೆಗಳು, ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು, ಪಾಪಗಳು, ಶಾಪಗಳು, ಅದು ಅಲೆಗಳ ಹಾಗೆ ನಿಮ್ಮ ದೋಣಿ ಎಂಬ ಜೀವಿತವನ್ನ, ನಿಮ್ಮ ದೋಣಿ ಎಂಬ ಕುಟುಂಬವನ್ನ ಅದು ಅಪ್ಪಳಿಸ್ತಾ ಇರಬಹುದು. ಇದರ ನಡುವೆ ಅಯ್ಯೋ ನನ್ನ ಈ ಚಿಂತೆಯನ್ನು ಯಾರಿಗೆ ಹೇಳಲಿ ಎಂಬುದಾಗಿ, ನಮ್ಮ ದುಃಖವನ್ನ ಯಾರಿಗೆ ಹೇಳಬೇಕೆಂಬುದಾಗಿ ನೀವು ತಡವರಿಸುತ್ತಾ ಇರಬಹುದು. ಹೌದು, ಶಿಷ್ಯರ ಹಾಗೆ ನೀವು ಹೇಳ್ತಾ ಇರಬಹುದು, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ಸತ್ತರೆ ಸಾಕು ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನ ಕಳಕೊಂಡವರಾಗಿ ಇವತ್ತು ನೀವು ಜೀವನ ನಡೆಸ್ತಾ ಇರಬಹುದು. ಅದು ಮಾತ್ರ ಅಲ್ಲ, ನಿಮ್ಮ ಏಕಾಂತ ಕೋಣೆ ಒಳಗಡೆ ನೀವು ದುಃಖಪಟ್ಟವರಾಗಿ ನನಗೆ ಯಾರಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇರಬಹುದು. ನನ್ನ ಪ್ರೀತಿ ದೇವರ ಮಗುವೆ, ನಿನ್ನ ದೋಣಿಯ ಒಳಗಡೆ ಯೇಸು ಕ್ರಿಸ್ತನ ಇದಾನ? ಒಂದು ವೇಳೆ ನಿನ್ನ ದೋಣಿಯ ಒಳಗಡೆ ಯೇಸು ಸ್ವಾಮಿ ಇರುವುದಾದರೆ, ಅಥವಾ ನಿಮ್ಮ ಜೀವಿತದ ಒಳಗಡೆ ಕಷ್ಟದ ಮಧ್ಯದಲ್ಲಿ ನೀನು ಯೇಸು ಕ್ರಿಸ್ತನನ್ನ ಈ ಶಿಷ್ಯರು ಕೂಗಿಕೊಂಡ್ರು, ಗುರುವೇ ನಾವು ಸಾಯುತ್ತೇವೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಎಬ್ಬಿಸಿದರು. ಅದೇ ತರದಲ್ಲಿ ನೀನು ಕೂಡ ನಿನ್ನ ಕುಟುಂಬದ ಜೀವಿತದ ಒಳಗಡೆ, ಏಕಾಂತದ ಕೋಣೆಯ ಒಳಗಡೆ ನಿನಗಿರುವಂತ ಸಮಯದಲ್ಲಿ ಎದ್ದು ಕುಳಿತು ಕರ್ತನೇ ಎಂಬುದಾಗಿ ನೀನು ಕೂಗುವುದಾದರೆ, ನಿಶ್ಚಯವಾಗಿ ಅವರ ದೋಣಿಯಲ್ಲಿ ಯೇಸು ಕ್ರಿಸ್ತನು ಎದ್ದು ಆ ಸಮುದ್ರವನ್ನು ಶಾಂತಪಡಿಸಿದ ಆತನು ನಿನ್ನ ಕುಟುಂಬದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ನೀವು ಯಾರೇ ಆಗಿರಬಹುದು, ಎಂಥವರೇ ಆಗಿರಬಹುದು, ಆತನು ನಿನ್ನ ಜೀವಿತವನ್ನು ಕೂಡ ನಿನ್ನ ಕುಟುಂಬದ ಮೇಲೆ ಅಪ್ಪಳಿಸುವಂತ ಎಂಥ ಸಮುದ್ರವೇ ಆಗಿದ್ರು ಕೂಡ, ಬಿರುಗಾಳಿಯೇ ಆಗಿದ್ರು ಕೂಡ ಆತನು ಶಾಂತಪಡಿಸಲಿಕ್ಕೆ ನಂಬಿಗಸ್ತನಾಗಿದ್ದಾನೆ. ಯಾಕಂತಾನೆ ನಮ್ಮ ಜೀವಿತವನ್ನು ಬಿಡುಗಡೆ ಮಾಡಿ ಆ ಸಮುದ್ರವನ್ನು ಶಾಂತಪಡಿಸಿದಂತೆಯೇ ನಿಮ್ಮ ಜೀವಿತವನ್ನು ಶಾಂತಪಡಿಸಿ ಸಮಾಧಾನ ಪಡಿಸಿ, ಅಯ್ಯೋ ನಾನು ಈ ಕಷ್ಟವನ್ನ ಪಾರ ಆಗುತ್ತೇನೋ ಇಲ್ಲವೋ ಎಂಬುದಾಗಿ ನಿರೀಕ್ಷೆ ಕಳೆದುಕೊಂಡಂತ ನಿಮಗೆ ಆತನ ನಿರೀಕ್ಷೆಯನ್ನು ಕೊಟ್ಟು ನಿಮ್ಮನ್ನ ದಡಕ್ಕೆ ಸೇರಿಸುತ್ತಾನೆ. ದೇವರು ನಿಮ್ಮೊಂದಿಗೆ ಇರುತ್ತಾನೆ. ಇಂದು ಆತನನ್ನ ಕರೆಯಿರಿ. ಇಂದು ನೀವು ಆತನ ಬಳಿಗೆ ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರ ಅದ್ಭುತ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ.